ವಿಚಾರಧಾರೆಗಳ ಬಗ್ಗೆ ಯಾರ ಭಿನ್ನಾಭಿಪ್ರಾಯ ಇಲ್ಲ, ಆದ್ರೆ ಹೇಳೋ ರೀತಿ ಇದೆಯಲ್ಲ ನಿಮ್ದು. ಈಗ ನೀವು ಹೇಳ್ತೀರಿ ಈಗ ಆಯ್ತಪ್ಪ ಹಿಂಗೆ ಹೇಳುವಂತ ಸಂದರ್ಭದಲ್ಲಿ ಒಂದು ಎಲ್ಲಿ ಮುಟ್ಬಿಡುತ್ತೆ ನಿಮ್ಮ ಇದು ಅಂತಂದ್ರೆ, ಇದ್ದಕ್ಕಿದ್ದಂಗೆ ತಾವು ಹೇಳ್ತೀರಿ ನೀವು ಭಗವದ್ಗೀತೆಯನ್ನು ಸುಟ್ಟು ಹಾಕಿ ಎಲ್ಲಿ ಯಾಕೆ ಸುಡ್ಬೇಕು ಭಗವದ್ಗೀತೆನ? ಅಲ್ಲ ಅದು ತಪ್ಪಾಗಿದೆ. ನಾನು ಹೇಳಿದ ಮಾತನ್ನ ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಹರಡಿದ್ದಾರೆ. ನಾನು ಹೇಳಿದ್ದು ಇದು ಮಾತು ಯಾವ ಭಾಗ ಸುಡಬೇಕು ಅಂತ ಹೇಳಿದ್ದೀನಿ, ಆಮೇಲೆ ಹೇಳ್ತೀನಿ. ಅದರಲ್ಲಿ ಪದೇ ನಾನು ಹೇಳಿದ್ದೀನಿ, ನಾನು ಬರೆದು ಇದ್ದೀನಿ. ಡೆಲ್ಲಿಯ ಪತ್ರಿಕೆ ಔಟ್ಲುಕ್ ಅದನ್ನು ಸರಿಯಾಗಿ ವರದಿ ಮಾಡಿದೆ. ಎಲ್ಲರೂ ಉದ್ದೇಶಪೂರ್ವಕವಾಗಿ ತಪ್ಪನ್ನೇ ಹರಡಿದ್ದಾರೆ. ಭಗವದ್ಗೀತೆಯ 9ನೇ ಅಧ್ಯಾಯದ 32ನೇ ಶ್ಲೋಕ, ಅದರಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂದರೆ, ಎಲ್ಲ ವೈಶ್ಯರು, ಎಲ್ಲ ಸ್ತ್ರೀಯರು, ಎಲ್ಲ ಶೂದ್ರರು ಪಾಪಿಗಳು ಅಂತ. ಎಲ್ಲರೂ ಪಾಪ ಇವನೇ ಅಂದ್ಬಿಡ್ತಾರೆ, ಎಲ್ಲ ಪಾಪಿಗಳು. ಏನು ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಮಾತ್ರ ಪುಣ್ಯವಂತರು ಅಂತ ಹೇಳ್ತಾರೆ. ಅಲ್ಲಿಗೆ 2% ಜನ, ಇನ್ನು 98% ಜನ ನೀವು ಪಾಪಿಗಳು ಅಂದರೆ ನಿಮ್ಮ ಗ್ರಂಥವನ್ನು ನಾವು ಯಾವ ರೀತಿ? ಈಗ ಅದೇ ಕೃಷ್ಣ ಹೇಳ್ತಾನೆ ಎಲ್ಲರೂ ಸಮಾನರು, ಎಲ್ಲೂ ಹೇಳೋದಿಲ್ಲ. ಯಾವಾಗ ನೀವು ಚಾತುರ್ವರ್ಣ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶ ಅಂತ ಒಪ್ಕೊಂಡ್ರು, ಅಲ್ಲಿ ಜಾತಿ ವ್ಯವಸ್ಥೆ ಬಂದ್ಮೇಲೆ ಸಮಾನತೆ ಎಲ್ಲಿ ಬಂತು? ಓಕೆ, ಸೊ ನೀವು ಹೇಳಿರುವಂತದ್ದೇನು ಅಂದ್ರೆ ಭಗವದ್ಗೀತೆ ಸುಡಿ ಅಂತ ಹೇಳಿಲ್ಲ ನಾನು. 9ನೇ ಅಧ್ಯಾಯದ 32ನೇ ಶ್ಲೋಕ ಅದನ್ನು ಸುಡಿ ಅಂತ ಹೇಳಿದ್ದೀನಿ. ಇವತ್ತಿಗೂ ಆ ಬದುಕು ನಾನು ಬದ್ಧನಾಗಿದ್ದೀನಿ. ಯಾಕೆ ಅಂದರೆ ಈಗ ನಾನೊಬ್ಬ ರೈತನ ಮಗ. ನಾನು ಹೇಳ್ತೀನಿ, ನಮ್ಮ ರೈತರು ಬೆಳೆ ಬೆಳೆಯುವಾಗ ಆ ಬೆಳೆಯಲ್ಲಿ ಕಳೆ ಬಂದರೆ ಆ ಕಳೆನ ಕಿತ್ತಾಕ್ತಾರೆ. ಅದರಲ್ಲಿ ಏನೇನು ಮುಳ್ಳುಗಿಡದಲ್ಲಿ ಏನಾರೆ ಬೀಜಗಳಿದ್ರೆ ಅದನ್ನ ಒಣಗಿಸಿ ಸುಟ್ಟು ಹಾಕ್ತಾರೆ, ಮತ್ತೆ ಹುಟ್ಟಬಾರ್ದು ಅಂತ. ಆ ದೃಷ್ಟಿಯಿಂದ ನಾನು ಸುಡಬೇಕು ಅಂತ ಹೇಳಿದೆ. ಇವತ್ತು ಅದು ಹೇಳ್ತಾ ಇದ್ದೀನಿ ನಾನು ಆ ಭಾಗವನ್ನ ಮಾತ್ರ ಬಿಟ್ಟರೆ ಬೇರೆ ಭಾಗದ ಬಗ್ಗೆ ನಿಮ್ಮ ಅಬ್ಜೆಕ್ಷನ್ ಇಲ್ಲ. ಅದು ಹೇಳಿದ್ದೀನಿ, ಬರೆದು ಇದ್ದೀನಿ, ಮತ್ತೆ ಅನೇಕ ಸಾರಿ ಇಲ್ಲಿ ಸಮಸ್ಯೆ ಆಗೋದೇನು ರಿಪೋರ್ಟ್ ಮಾಡೋರು ಸರಿಯಾಗಿ ಮಾಡ್ಬೇಕು. ಸಮಸ್ಯೆ ಆಗೋದೇನು ಮಿಸ್ಟರ್ ಅಂತಂದ್ರೆ, ಇಲ್ಲ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಆಂಜನೇಯ ಒಂದ್ ಹೇಳಿದ್ರೆ ಕಪಿಗಳು 100 ಅಂದಂಗೆ ಇವತ್ತು ನೋಡಿ ನೀವು ಭಗವದ್ಗೀತೆ ಸುಡಿ ಅಂದ್ರಿ, ಇವತ್ತು ನಮ್ಮ ಚಿಕ್ಕರಂಗೇಗೌಡರು ಹೇಳಿದ್ರು ಇಲ್ಲಪ್ಪ ಭಗವದ್ಗೀತೆನೆಲ್ಲ ಕೃಷ್ಣನ್ನೇ ಸುಡಿ ಅಂದ್ರು. ಬೇಕಾ ಇದೆಲ್ಲ? ಸರಿ, ಅಲ್ಲ ಇದು ಬೇಕಾ? ಅಲ್ಲ, ಯಾಕಂದ್ರೆ ಪಾಪಿಗಳು ಅಂತ ಪಾಪಿಗಳು ಅನ್ನೋ ಮಾತನ್ನು ನಾವು ಆಡಬಾರ್ದು. ಯಾಕೆ ಅಂದರೆ ಈ ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾ ಅಂತ ನೀವೆಲ್ಲ ಅಮೃತ ಪುತ್ರರು ಅಂತಾರೆ ಇಡೀ ಮಾನವ ಜನಾಂಗವನ್ನು. ಅಂಥದ್ರಲ್ಲಿ ಅದಾದ ಮೇಲೆ ಬಂದಂಥ ಭಗವದ್ಗೀತೆ, ಉಪನಿಷತ್ ಆದಮೇಲೆ ಬಂದಂಥ ಭಗವದ್ಗೀತೆ ಇನ್ನೆಷ್ಟು ಉದಾತ್ತವಾದ ಆಲೋಚನೆಯನ್ನು ಹೊಂದಿರಬೇಕಾಗಿತ್ತು. ನಿಮ್ಮ ಅಬ್ಜೆಕ್ಷನ್ ಅದು ಮತ್ತೆ ಅಲ್ಲ ಮೇಷ್, ನನಗನ್ಸುತ್ತೆ ಹಂಗಾರೆ ಈ ಭಗವದ್ಗೀತೆಯ 9ನೇ ಅಧ್ಯಾಯದ 32ನೇ ಶ್ಲೋಕ ಇದೆಯಲ್ಲ, ಇದು ಕೃಷ್ಣ ಹೇಳಿರೋದು ಅಥವಾ ಯಾರಾದ್ರೂ? ನಮಗೆ ಗೊತ್ತಿಲ್ಲ. ಭಗವದ್ಗೀತೆಯಲ್ಲಿ ಇದೆ ತಾನೆ, ಯಾರು ಬರ್ದಿದಾರೋ ನಮ್ಗೆ ಗೊತ್ತಿಲ್ಲ. ಭಗವದ್ಗೀತೆ ಹೆಸರಿನಲ್ಲಿ ಕೃಷ್ಣ ಹೆಸರಿನಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ ಅಥವಾ ಬರೆದು ಪ್ರಿಂಟ್ ಆಗ್ತಾ ಇದ್ದೀರಿ. ಆದ್ರಿಂದ ನಮ್ಗೆ ಈಗ ಮನೆಯಲ್ಲಿ ಏನಾದ್ರು ಒಂದು ತಪ್ಪು ನಡೀತಿದೆ, ಮನೆನೇ ಸುಡಿ ಅಂದ್ಬಿಟ್ರೆ ಹೆಂಗ್ ನೀವು? ಇಲ್ಲ, ಮನೆ ಸುಡಿ ಅಂದಿಲ್ಲ, ಆ ಭಾಗ ಸುಡಿ ಅಂದಿದ್ದೀನಿ ನಾನು ಅಷ್ಟು ಮಾತ್ರ. ಹೌದು, ಇದು ಪಕ್ಕ ಇದು ಯಾವುದು? ಈಗ ನೀವು ಬರೆದು ಇದ್ದೀನಿ ನಾನು ಮೌಢ್ಯಾಸ್ತ್ರನ ನನ್ನ ಪುಸ್ತಕ, ಆಮೇಲೆ ಇನ್ನೊಂದು ಔಟ್ಲುಕ್ ಅನ್ನೋ ಪತ್ರಿಕೆಯಲ್ಲಿ ಎಲ್ಲ ಬಂದಿವೆ. ಆದರೆ ನಮ್ಮ ಜನ ಉದ್ದೇಶಪೂರ್ವಕವಾಗಿ ಸುಡಬೇಕು ಅಂತ ಭಗವಾನ್ ಹೇಳಿದ್ರು ಅಂತ ಸುಮ್ಮನೆ ಹೇಳ್ತಾ ಇರ್ತಾರೆ. ಮತ್ತೆ ಒಂದು ಸ್ಪಷ್ಟೀಕರಣ ಕೊಡೋದಪ್ಪ, ಎಲ್ಲ ಕೊಡ್ತಾ ಇದ್ದು ಬರ್ದಿಲ್ಲ, ಇವತ್ತು ಕೊಡ್ತಾ ಇದ್ದು ಈ ವೇದಿಕೆ ಮುಖಾಂತರ ಮತ್ತೆ ನಾನು ಹೇಳ್ತಾ ಇದ್ದೀನಿ ಪ್ರೇಕ್ಷಕರಿಗೆ. ಹೌದು, ಭಗವಾನ್ ಅವ್ರದ್ದು ಅಬ್ಜೆಕ್ಷನ್ ಇರುವಂತದ್ದು ಏನು ಅಂದ್ರೆ, ಈಗ ಒಂದು ಪುಸ್ತಕ ಎಲ್ಲದೂ ಕೂಡ ಸರಿ ಇರೋಕೆ ಸಾಧ್ಯ ಇಲ್ಲ. ಈಗ ಋಗ್ವೇದ ಹೇಳುತ್ತೆ ನಿಮ್ಮ ಮನೆಯ ಕಿಟಕಿ ಬಾಗಿಲುಗಳನ್ನು ತೆರೆದಿಡಿ, ಎಲ್ಲ ಒಳ್ಳೆ ಸಂಗತಿಗಳೆಲ್ಲ ನಮ್ಮ ಮನೆಯೊಳಗೆ ಬರಲಿ ಅಂತ. ನಾನು ಅದನ್ನು ಚೇಂಜ್ ಮಾಡಿ ಹೇಳ್ತೀನಿ ಮಿಸ್ಟರ್. ಏನು ಅಂದ್ರೆ ನಿಮ್ಮ ಮನಸ್ಸಿನ ಕಿಟಕಿ ಬಾಗಿಲುಗಳನ್ನು ತೆರೆದಿಡಿ, ನೀವು ಒಳ್ಳೆ ಸಂಗತಿಗಳೆಲ್ಲದೂ ಕೂಡ ಒಳಗಡೆ ಬರಲಿ ಅಂತ ಹೇಳಿ ಅಂತ. ಸೊ ಭಗವಾನ್ ಅವ್ರು ಹೇಳ್ತಿರೋದೇನು ಅಂದ್ರೆ, ಈ ಟಿವಿ ಮುಖಾಂತರ ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ನಾನು ಇಡೀ ಭಗವದ್ಗೀತೆಯನ್ನೇ ಸುಡಬೇಕು ಅಂತಿಲ್ಲ. ನಾನು ಉಪನಿಷತ್ತಿನ ಒಂದು ಶ್ಲೋಕವನ್ನು ಹೇಳಿದ್ರು ಅವರು. ಎಂಥ ಉದಾತ್ತ ಶ್ಲೋಕ ಅದು, ಎಂಥ ಉದಾತ್ತ ಮನೋಭಾವನೆ, ಉದಾತ್ತ ದೃಷ್ಟಿಕೋನ. ಅಲ್ಲಿಂದ ಬಂದಿರುವಂಥ ಭಗವದ್ಗೀತೆ ಇನ್ನೆಷ್ಟು ಶ್ರೇಷ್ಠವಾಗಿರಬೇಕು. ಸೊ ಆ ಶ್ರೇಷ್ಠತೆಗೆ ಒಂದು ಪೆಟ್ಟು ಬಿದ್ದಿರುವಂಥದ್ದು ಇದೊಂದು ಶ್ಲೋಕವನ್ನು ತೆಗೆದಾಕಿ ಅದು ಬಹಳ ಸರಿಯಾಗುತ್ತೆ ಅನ್ನುವಂಥ ಮಾತನ್ನು ಮಾತ್ರ ಹೇಳಿದೆ ಅಂತ. ನನ್ನ ಎರಡನೇ ಪ್ರಶ್ನೆ ಇದೆ ಮಾತ್ರ. ಈಗ ಋಗ್ವೇದದ ಒಂದು ಮಾತನ್ನು ಹೇಳಿದೆ, ಆನೋ ಭದ್ರಾಹ ಕ್ರತವೋ ಯಂತು ವಿಶ್ವತಃ ಅಂತ, ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್ ಅನ್ನೋದು. ಅದೇ ಋಗ್ವೇದದಲ್ಲಿ ಇನ್ನೂ ಒಂದು ಮಾತಿದೆ. 1ನೇ ಮಂಡಲ 51ನೇ ಸೂಕ್ತ 8ನೇ ಶ್ಲೋಕ ಅಂತ ಜ್ಞಾಪಕ ನನಗೆ. ಅಲ್ಲಿ ಹೇಳ್ತಾನೆ, ಯಾರು ನಮ್ಮ ಮಾತುಗಳನ್ನು ಒಪ್ಪೋದಿಲ್ವೋ, ಯಾರು ನಮ್ಮ ವ್ರತಗಳನ್ನು ಅನುಸರಿಸೋದಿಲ್ವೋ ಅವ್ರನ್ನೆಲ್ಲ ಕೊಂದು ಹಾಕೊಂಡು ಇಂದ್ರನಿಗೆ ಪ್ರಾರ್ಥನೆ ಇದೆ.
ನಿಂದನೆ ಪ್ರಾರ್ಥನೆ ಇವ್ರು ಯಾರು ಮನುಷ್ಯರೇ ಅಲ್ಲ ಅವನು ಕೊಂದು ಹಾಕುವ ಅನ್ನೋ ಮಾತು. ಯಾವ ರೀತಿಯ ಮನೋಭಾವ, ಯಾವ ರೀತಿಯ ಅದು ಒಂದು ರೀತಿ ನಮ್ಮ ಜನರಲ್ಲದನ್ನ ಅನ್ಯ ಜನರನ್ನ ಕೊಲ್ಲುವ ಅನ್ನೋ ಮಾತಿದೆ. ಆದ್ದರಿಂದ ಇವತ್ತು ಯಾವುದನ್ನು ನಾವು ಜನಾಂಗ ದ್ವೇಷ ಅಥವಾ ಜನಾಂಗದ ಇಂಟಾಲರೆನ್ಸ್ ಅನ್ನೋಕ್ಕೆ ಅಸಹಿಷ್ಣುತೆ ಅಂತ ಹೇಳ್ತಾ ಇದೀವೋ ಅದಕ್ಕೆ ಮೂಲ ಋಗ್ವೇದ ಅಂತ. ಈಗ ಬಹಳಷ್ಟು ಜನ ಹಿಂದೂಗಳು ಈ ಮೇಷ್ಟ್ರ ಬಗ್ಗೆ ಕೋಪ ಮಾಡ್ಕೊಳ್ಳೋದು ಯಾಕಪ್ಪ ಅಂದ್ರೆ, ಸಾವಿರಾರು ವರ್ಷಗಳ ಇತಿಹಾಸ ತಗೊಳ್ಳಿ, ಹಿಂದೂಗಳು ಯಾವುದೇ ಇನ್ನೊಂದು ರಾಷ್ಟ್ರದ ಮೇಲೆ ಹೋಗಿ ಶಸ್ತ್ರ ಎತ್ತಿ ಯುದ್ಧ ಮಾಡಿ ಅವ್ರ ಭೂಮಿ ವಶಪಡಿಸ್ಕೊಂಡಿರುವಂತ ಉದಾಹರಣೆಗಳೇ ಇಲ್ಲಪ್ಪ. ಕಾರಣ ಯಾಕೆಂದ್ರೆ ಇವರು ಒಗ್ಗಟ್ಟಾಗಿರ್ಲಿಲ್ಲ. ಅಲ್ಲ ಓಕೆ, ಅಲ್ಲ ಆಗ್ಲಿ. ಈಗ ನೀವ್ ಹೇಳ್ದಂಗೆ ಈಗ ಕೃಷ್ಣನ್ದೆಲ್ಲ ಫಾಲೋ ಮಾಡ್ಬಿಟ್ಟಿದ್ರು ಅವರು, ಸಿಖ್ ಜನಗಳ ಮೇಲೆ ದಂಡೆ ಎತ್ತಬೇಕಾಗಿತ್ತು, ಆಗಿಲ್ವಲ್ಲ. ಸೊ ಆಗದೇ ಇರುವಂತದ್ದು ನೀವು ಪದೇ ಪದೇ ಹೇಳ್ಬಿಟ್ಟು ನಾನು ಪದೇ ಪದೇ ಹೇಳ್ತಾ ಇಲ್ಲ, ಅವ್ರು ಪದೇ ಪದೇ ಹೇಳ್ತೇನೆ, ನಾನು ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇ. ನಾನು ಪದೇ ಪದೇ ಹೇಳ್ತೇನೆ. ಶಂಕರಾಚಾರ್ಯ ಬಂದೆ ಈಗ ಹಿಂದೂ ಧರ್ಮ ಅನ್ನೋ ಮಾತು ಹೇಳ್ತಾರಲ್ಲ, ಹಿಂದೂ ಅನ್ನೋ ಶಬ್ದನೇ ನಿಮಗೆ 4 ವೇದಗಳಲ್ಲಿಲ್ಲ, 18 ಪುರಾಣಗಳಲ್ಲಿಲ್ಲ, 18 ಉಪಪುರಾಣಗಳಲ್ಲಿಲ್ಲ, 120 ಉಪನಿಷತ್ತುಗಳಲ್ಲಿಲ್ಲ, ರಾಮಾಯಣ ಮಹಾಭಾರತಗಳಲ್ಲಿಲ್ಲ, ಸಂಸ್ಕೃತದ ಯಾವ ಗ್ರಂಥಗಳಲ್ಲೂ ಇಲ್ಲ. ಅದು ಯಾವಾಗ ಬಂತು ಅಂದರೆ 1030ನೇ ಇಸ್ವಿಯಲ್ಲಿ ಬಂತು ಹಿಂದೂ ಶಬ್ದ. ಯಾವಾಗ ಗಜನಿ ಮಹಮ್ಮದ್ ನಮ್ಮ ದೇಶದ ಮೇಲೆ ದಂಡಯಾತ್ರೆ ಬಂದಾಗ ಅವನ ಜೊತೆ ಆಲ್ಬಿರುನಿ ಅಂತ ಒಬ್ಬ ಇತಿಹಾಸಕಾರ ಬಂದಿದ್ದ. ಅವನು ಸಿಂಧೂ ನದಿಯ ಸುತ್ತಮುತ್ತ ಇದ್ದ ಜನರನ್ನೆಲ್ಲ ಕುರಿತು ಒಂದು ಪುಸ್ತಕ ಬರೆದ. ಅಲ್ಲಿ ಸಿಂಧು ಅನ್ನೋದನ್ನ ಅವನು ಹಿಂದೂ ಅಂತ ಕರೆದ. ಅದು ಸಕಾರ ಹಕಾರ ಆಗ್ತದೆ ಅಂತ ಪರ್ಷಿಯನ್ ಭಾಷೆ ಆವಾಗ ಬಂದಿದ್ದು. ಆದ್ದರಿಂದ ಈ ನಮ್ಮದಲ್ಲದ ಒಂದು ಶಬ್ದವನ್ನು ನಾವು ಆರೋಪಿಸ್ಕೊಂಡಿದ್ವಿ. ಅದು ಸರಿಯಾದ ಅರ್ಥ ತಿಳ್ಕೊಂಡ್ರೆ ಯಾರು ಹಿಂದೂ ಅನ್ನೋಕ್ಕೆ ಏನು ಅರ್ಥ ಗೊತ್ತಾದೋ, ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರೋ ದೂಷಣೆಗೆ ಒಳಗಾಗಿದ್ದಾನೋ, ಹೀನನಾಗಿದ್ದಾನೋ ಅವನು ಹಿಂದೂ ಅಂತ ಹೇಳ್ತಾನೆ. ಅದರ ಅರ್ಥ ಕಾಶ್ಮೀರ ಶೈವ ಗ್ರಂಥದಲ್ಲಿ ಇದೆ. ಹಂಗಾದ್ರೆ ನೀವು ಈ ಹೆಸರು ಚೇಂಜ್ ಮಾಡ್ಕೊಂಡ್ರಪ್ಪ ಅಂತ ಹೇಳ್ಬಿಟ್ಟು ಹಿಂದೂಗಳಿಗೆ ಹೆಲ್ಪ್ ಮಾಡ್ತಾ ಇದ್ರಿ ನೀವು. ಖಂಡಿತ. ಸೊ ಅದನ್ನ ಅರ್ಥ ಮಾಡ್ಕೊತಿಲ್ಲ, ಅರ್ಥ ಮಾಡ್ಕೋತಾರೆ. ಈಗ ನಾನು ಇನ್ನೂ ಸಂಗತಿಗಳ ಬಗ್ಗೆ ಮಾತಾಡ್ತೀನಿ. ಈಗ ಶಂಕರಾಚಾರ್ಯರ ಬಗ್ಗೆ ಭಗವಾನ್ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇದೆ, ನೋಡೋಣ ಬನ್ನಿ ಅದನ್ನು. ಆದ್ರಿಂದ ಎಲ್ಲ ಔನ್ನತ್ಯವಾಗಿ ನೋಡಿದಾಗ ನನಗನ್ಸೋದು ಶಂಕರಾಚಾರ್ಯ ಒಬ್ಬ ವಿಜ್ಞಾನಿ, ರಾಮಾನುಜಾಚಾರ್ಯ ಒಬ್ಬ ವಿಜ್ಞಾನಿ, ಮಧ್ವಾಚಾರ್ಯ ಒಬ್ಬ ವಿಜ್ಞಾನಿ. ಇವರೆಲ್ಲ ಬ್ರಾಹ್ಮಣ ಪರವಾಗಿ ಬರೆದಿದ್ದಾರೆ ಹೊರತು ಮಾನವ ಪರವಾಗಿ ಬರೆದಿಲ್ಲ. ಆದ್ರಿಂದ ಎಲ್ಲ ಔನ್ನತ್ಯವಾಗಿ ನೋಡಿದಾಗ ನನಗನ್ಸೋದು ಶಂಕರಾಚಾರ್ಯ ಒಬ್ಬ ವಿಜ್ಞಾನಿ, ರಾಮಾನುಜಾಚಾರ್ಯ ಒಬ್ಬ ವಿಜ್ಞಾನಿ, ಮಧ್ವಾಚಾರ್ಯ ಒಬ್ಬ ವಿಜ್ಞಾನಿ. ಇವರೆಲ್ಲ ಬ್ರಾಹ್ಮಣ ಪರವಾಗಿ ಬರೆದಿದ್ದಾರೆ ಹೊರತು ಮಾನವ ಪರವಾಗಿ ಬರೆದಿಲ್ಲ. ಆದ್ರಿಂದ ಸೊ ಶಂಕರಾಚಾರ್ಯರ ಜ್ಞಾನಿಗಳು ನಿಮ್ಮ ಪ್ರಕಾರ, ರಾಮಾನುಜಾಚಾರ್ಯರ ಜ್ಞಾನಿಗಳು, ಮಧ್ವಾಚಾರ್ಯರ ಜ್ಞಾನಿಗಳು. ಸೊ ಅಣು ಸಿದ್ಧಾಂತವನ್ನು ಕೊಟ್ಟಂತ ಮಧ್ವಾಚಾರ್ಯರು ಕೂಡ ಅಜ್ಞಾನಿಗಳೇ. ಹಿಂದೂ ಧರ್ಮವನ್ನು ಒಗ್ಗಟ್ಟು ಮಾಡಿದಂತ ಶಂಕರಾಚಾರ್ಯರು ಕೂಡ ಅಜ್ಞಾನಿಗಳೇ, ರಾಮಾನುಜಾಚಾರ್ಯರು ಕೂಡ ಅಜ್ಞಾನಿಗಳೇ. ಯಾರು ಜ್ಞಾನಿಗಳು ನಿಮ್ಮ ದೃಷ್ಟಿಯಲ್ಲಿ? ಬಂದೆ ಶಂಕರಾಚಾರ್ಯ ಅವನ ಎದುರುಗಡೆ ಬಂದ ಒಬ್ಬ ದಲಿತನ ದೂರ ಹೋಗು ಮೈಲ್ಗೆ ಆಯ್ತದೆ ಅಂತ, ಮತ್ತು ಆತ ಬರೆದಿರ್ತಕ್ಕಂಥ ಬ್ರಹ್ಮಸೂತ್ರ ಭಾಷ್ಯ ಇದೆಯಲ್ಲ, ಅದರಲ್ಲಿ ಅಪಶೂದ್ರಾಧಿಕರಣ ಅಂತ ಒಂದು ಭಾಗ ಇದೆ. ಅದರಲ್ಲಿ ಶಂಕರಾಚಾರ್ಯ ವ್ಯಾಖ್ಯಾನ ಶುರು ನಾ ಶೂದ್ರಸ್ಯ ಅಧಿಕಾರ, ಶೂದ್ರನಿಗೆ ಓದೋಕ್ಕೆ ಅಧಿಕಾರ ಇಲ್ಲ. ವೇದೋಚ್ಚಾರಣೆ ಜಿಹ್ವಾಛೇದೋ, ಓದಿದ್ರೆ ವೇದಗಳು ಓದಿದ್ರೆ ನಾಲ್ಗೆ ಕತ್ತರಿಸಾಕ್ಬೇಕು, ಧಾರಣೆ ಶರೀರ ಭೇದ ದೇಹ ಇತ್ಯಾದಿ ಎಲ್ಲ ಹೇಳ್ತಾನೆ. ಈ ರೀತಿಯ ಕಟ್ಟುಪಾಡನ್ನ ಮಾಡ್ತಕ್ಕಂಥವನು ಯಾವ ರೀತಿ ಮಾನವ ಪ್ರೇಮಿ ನನಗೆ ಹೇಳಿ. ಫ್ಯಾಂಟಾಸ್ಟಿಕ್. ಈಗ ನಾನು ಒಂದು ಹೇಳ್ತೀನಿ, ಅದೇ ಅದಕ್ಕೆ ನಾನು ಸ್ಪಷ್ಟ ಇನ್ನೂ ಸ್ವಲ್ಪ, ಅದೇ ಶಂಕರ ಬರೋದಕ್ಕೆ ಮೊದಲು 814 ಸುಮಾರು 1400 ವರ್ಷಗಳ ಮೊದಲೇ ಬುದ್ಧ ಚುಂದನ ಮನೆಯಲ್ಲಿ ಊಟ ಮಾಡ್ದ. ಯಾರು ಚುಂದ ನೋಡಬಾರ್ದವನು, ಹತ್ರ ಬರಬಾರ್ದವನು, ಮುಟ್ಟಬಾರ್ದವನು ಅಂತಿದ್ರು ಅವನ ಮನೇಲಿ ಹೋಗಿ ಊಟ ಮಾಡ್ದ. ನೀನು ನನ್ನಾಗು ಮನುಷ್ಯ ಅಂತ. ಆಮೇಲೆ ಒಬ್ಬ ಸುನೀತಾ ಅಂತ ಒಬ್ಬ, ಯಾರನ್ನ ಪೌರ ಕಾರ್ಮಿಕ ಅಂತ ನಾವು ಕರಿತು, ಅವನ್ನ ತನ್ನ ಸಂಘಕ್ಕೆ ಸೇರಿಸ್ಕೊಂಡು ತನ್ನ ಇರ್ತಕ್ಕಂಥ ಸ್ಥಾನಮಾನ ಕೊಟ್ಟ. ಇಂಥ ತತ್ವಗಳೆಲ್ಲ ಇದ್ದು ಆಮೇಲೆ 120 ಉಪನಿಷತ್ತುಗಳೆಲ್ಲ ರಚನೆ ಆದಮೇಲೆ, ಆಮೇಲೆ ಇತ್ತೀಚೆಗೆ ವಿದ್ವಾಂಸರು ಬಂದು ಹೇಳಿದ್ದಾರೆ, ಮೊದಲೇ ಅಂತ ತಿಳ್ಕೊಂಡಿದ್ರು ಬುದ್ಧನಿಗಿಂತ ಮೊದಲು ಉಪನಿಷತ್ತುಗಳು ಬಂದಿದ್ದು ಅಂತ. ಈಗ ಬದಲಾವಣೆ ಆಗಿದೆ, ಬುದ್ಧನ ನಂತರ ಎಲ್ಲ ಉಪನಿಷತ್ತುಗಳು ಬಂದಿದ್ದು. ಯಾಕೆಂದ್ರೆ ಬುದ್ಧನ ಭಾಷೆನೇ ಅಲ್ಲಿ ಬಳಸ್ತಿದೆ ಅಂತ. ಇಲ್ಲಿ ಒಂದು ನನ್ನ ಸಂಗತಿ ನಾವು ಮದ್ದು ಒಪ್ಕೊಂಡ್ಬಿಡ್ತೀನಿ. ಏನು ಅಂದ್ರೆ ಈ ಆಂಕರ್ಗಳು ವಿದ್ವಾಂಸರಲ್ಲ, ಅವ್ರು ಬಹಳ ನಿಮ್ಮಷ್ಟು ಪುಸ್ತಕಗಳನ್ನ ಓದಿರಲ್ಲ. ನಾವು ಭಗವಾನರಷ್ಟು ಓದೂ ಇಲ್ಲ, ಭಗವಾನರಷ್ಟು ಬೋಧನೆ ಮಾಡಿಲ್ಲ, ನಿಮ್ಮಷ್ಟು ದೊಡ್ಡ ಪ್ರಮಾಣದ ಶಿಷ್ಯ ಬಳಗ ಇಲ್ಲ. ಯಾವುದೇ ಗ್ರಂಥವನ್ನು ಆಳವಾಗಿ ಅದರ ಆಳ ಅಗಲಗಳನ್ನು ನಾವು ಅರ್ಥೈಸ್ಕೊಂಡಿಲ್ಲ, ಜಾಸ್ತಿ ಬಗ್ಗೆ ನೋಡಿಲ್ಲ. ಫಸ್ಟ್ ಅದನ್ನ ನಾನು ಒಪ್ಕೊಂಡ್ಬಿಡ್ತೀನಿ ನಿಮ್ಮ ಹತ್ರ. ನಿಮ್ಮ ಹೃದಯ ವೈಶಾಲ್ಯತೆಗೆ ತುಂಬ ಧನ್ಯವಾದ. ಒಪ್ಕೊಂಡ್ಬಿಡ್ತೀನಿ ನಾನು. ಆದರೆ ನನಗೆ ತಿಳಿದಷ್ಟು ಮಾತ್ರ ಹೇಳಿದ್ದೀನಿ. ಯು ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಈಗ ಶಂಕರಾಚಾರ್ಯರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದೆ.
ಅದರಲ್ಲೇನು ಅಂತಂದರೆ ಅವರು ದಲಿತರನ್ನ ನೀವು ಸಂಸ್ಕೃತ ನೀವು ಶ್ಲೋಕ ಹೇಳಬೇಡಿ ಅಂತಂದಿದ್ದಾಗಲಿ ಅಥವಾ ಕಾದ ಸೀಸವನ್ನು ಸೊರ್ರಿ ಅಂತ ಹೇಳಿದ್ದಾಗಲಿ ಅಂತ ಇನ್ನೊಂದು ವ್ಯಾಖ್ಯಾನವನ್ನು ನಾನು ಕೇಳಿದ್ದೀನಿ, ಓದಿದ್ದೀನಿ, ಅದು ಗೊತ್ತಿಲ್ಲ ಎಷ್ಟು ಮಟ್ಟಿ ಸರಿ ಅಂತ. ಶಂಕರಾಚಾರ್ಯರ ಪ್ರಕಾರ ಈ 4 ವರ್ಣಗಳಿದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಆ 4 ವರ್ಣಗಳಲ್ಲಿ 4 ವರ್ಣಗಳಿದೆ ಅನ್ನುವಂಥದ್ದು. ಹೆಂಗೆ ಅಂತ ಮೇಷ್ಟ್ರೆ, ಈಗ ಬ್ರಾಹ್ಮಣರಲ್ಲಿ ಬ್ರಾಹ್ಮಣರಲ್ಲಿ ಕ್ಷತ್ರಿಯ, ಬ್ರಾಹ್ಮಣರಲ್ಲಿ ವೈಶ್ಯ, ಬ್ರಾಹ್ಮಣರಲ್ಲಿ ಶೂದ್ರ. ಜನ್ಮನಾ ಜಾಯತೆ ಶೂದ್ರ, ಫಸ್ಟ್ ಅದು ಒಪ್ಕೊಳ್ಳೇಬೇಕು ನಾವು. ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ. ನನ್ನ ಮಗನೇ, ನೀನು ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲಪ್ಪ, ನೀನು ನಿನಗೇನಾದ್ರು ಸಂಸ್ಕಾರ ಇದ್ರೆ ಸಂಸ್ಕಾರದಿಂದ ನೀನು ಬ್ರಾಹ್ಮಣ ಆಗುವಂತಾನೆ ಹೇಳಿದೆ. ಇದೇ ಮಾತು ನಾನು ಕೇಳುವಂಥದ್ದು. ನಾನು ಪೂರ್ತಿ ಮುಗಿಸ್ಬಿಡ್ತೀನಿ. ನಾನು ಕೇಳುವಂಥದ್ದು, ಬ್ರಾಹ್ಮಣರಲ್ಲಿ ಬ್ರಾಹ್ಮಣರಲ್ಲಿ ಕ್ಷತ್ರಿಯ, ಬ್ರಾಹ್ಮಣರಲ್ಲಿ ವೈಶ್ಯ, ಬ್ರಾಹ್ಮಣರಲ್ಲಿ ಶೂದ್ರ, ಇದೊಂದಾಯಿತು. ಈ ಕ್ಷತ್ರಿಯಕ್ಕೆ ಬರೋಣ. ಕ್ಷತ್ರಿಯರಲ್ಲಿ ಬ್ರಾಹ್ಮಣ, ಕ್ಷತ್ರಿಯರಲ್ಲಿ ವೈಶ್ಯ, ಕ್ಷತ್ರಿಯರಲ್ಲಿ ಶೂದ್ರ, ಕ್ಷತ್ರಿಯರಲ್ಲಿ ಕ್ಷತ್ರಿಯ. ಅದೇ ರೀತಿ ಶೂದ್ರರಲ್ಲೂ ಕೂಡ ಶೂದ್ರರಲ್ಲಿ ಬ್ರಾಹ್ಮಣ, ಶೂದ್ರರಲ್ಲಿ ವೈಶ್ಯ, ಶೂದ್ರರಲ್ಲಿ ಕ್ಷತ್ರಿಯ, ಶೂದ್ರರಲ್ಲಿ ಶೂದ್ರ. ಇದರ ಅರ್ಥ ಏನು ಅಂತಂತಂದರೆ, ಈಗ ನಾನು ಒಂದು ವೇದಾಧ್ಯಯನ ಮಾಡ್ತೀನಿ ಅಂತಂದರೆ, ಅಥವಾ ನಾನು ವೇದಾಧ್ಯಯನ ಪಕ್ಕಕ್ಕೆ ಇಟ್ಬೋಣ, ನನಗೇನಾದರೂ ನಾನು ನಿಜವಾದ ಸಂಸ್ಕಾರವಂತನಾಗ್ತೀನಿ, ನಾನು ಸಂಸ್ಕಾರವಂತನ ಆಗಬೇಕು ಅನ್ನುವಂಥದ್ದು ಇತ್ತು ಅಂತಂದರೆ, ಅವನು ಯಾವ ಜಾತಿಯವನಾದರೂ ಕೂಡ ಅವನು ಬ್ರಾಹ್ಮಣ ಅಂತ ಹೇಳುತ್ತೆ ಇದರ ಅರ್ಥ. ಈ ಸಪೋಸ್ ನಾನು ಜನ್ಮನ ಜಾಯತೆ ಶೂದ್ರ ಹೇಳ್ಬಿಟ್ಟೆ, ನಾನು ಜನ್ಮತಃ ನಾನು ಶೂದ್ರನಾಗಿ ಹುಟ್ಟಿದ್ರೂ ಕೂಡ ನನ್ನಲ್ಲಿ ಸಂಸ್ಕಾರ ಇತ್ತು ಅಂತಂದರೆ ನಾನು ಶೂದ್ರ ಅಲ್ಲ, ನಾನು ಶೂದ್ರರಲ್ಲಿ ಬ್ರಾಹ್ಮಣ ನಾನು. ಆದರೆ ಜನ್ಮತಃ ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ರೂ ಕೂಡ ನನ್ನಲ್ಲಿ ದುಷ್ಟಗುಣಗಳಿತ್ತು ಅಂತಂದರೆ ನಾನು ಬ್ರಾಹ್ಮಣರಲ್ಲಿ ಶೂದ್ರನೇ. ನಾನು ಏನಾದರೂ ಯುದ್ಧ ಮಾಡೋಕ್ಕೆ ಹೋಗ್ತೀನಿ ಅಂತಂದ್ರೆ ನಾನು ಬ್ರಾಹ್ಮಣರಲ್ಲಿ ನಾನು ಕ್ಷತ್ರಿಯ. ನಾನು ಏನಾದರೂ ವ್ಯವಹಾರ ಮಾಡೋಕ್ಕೆ ಹೋಗ್ತೀನಿ ಅಂತಂತಂದರೆ ನಾನು ಬ್ರಾಹ್ಮಣರಲ್ಲಿ ವೈಶ್ಯ. ಈ ರೀತಿಯ ಅರ್ಥದಲ್ಲಿ ನೋಡಬೇಕು ವಿನಃ ಭಗವಾನ್ ಅವರು ಕೇವಲ ಏನು ಗೊತ್ತಾ, ಅದನ್ನು ಕನ್ಫೈನ್ ಮಾಡಿ ಒಂದೇ ಒಂದು ಅರ್ಥದಲ್ಲಿ ನೋಡ್ತಾ ಇದ್ದಾರೆ ಅನ್ನೋದು ಒಂದು ಆರೋಪ. ನೀವು ಹೇಳೋದು ಇದು ವಾದ ಮಾಡೋಕ್ಕೆ, ಚರ್ಚೆ ಮಾಡೋಕ್ಕೆ ಬಹಳ ಸ್ವಾರಸ್ಯಕರವಾಗಿದೆ ನಿಜ. ಆದರೆ ವಸ್ತುತಃ ನಿಜ ಜೀವನದಲ್ಲಿ ಆಚರಣೆಯಲ್ಲಿ ಇದೆಯಾ ನಾವು ನೋಡಬೇಕು. ಒಂದು, ಈಗ ಅಂಬೇಡ್ಕರ್ ಅವರು, ನಾನು ಅವರ 23 ಸಂಪುಟಗಳಲ್ಲಿ 15 ಸಂಪುಟಗಳು ಓದಿದ್ದೀನಿ. ಅವರಷ್ಟು ದೊಡ್ಡ ವಿದ್ವಾಂಸ ನಮ್ಮ ದೇಶದಲ್ಲಿ ಯಾರೂ ಇರಲಿಲ್ಲ. ಮತ್ತು ಪ್ರಪಂಚದ ನೀವು 5 ಜನ ಭಾಳ ದೊಡ್ಡ ವಿದ್ವಾಂಸರು ಅಂತ ಲೆಕ್ಕ ಹಾಕಿದ್ರೆ ಅದರಲ್ಲಿ ಅಂಬೇಡ್ಕರ್ ಒಬ್ಬರು ಬಂದೇ ಬರ್ತಾರೆ. ಯಾಕೆಂದರೆ ಅವರು ಗೊತ್ತಿಲ್ಲದೆ ಇದ್ದ ಜ್ಞಾನ ಶಾಖೆನೇ ಇರಲಿಲ್ಲ. ಅಂಥ ಮಹಾನ್ ವಿದ್ವಾಂಸ. ಅಂಥ ಮಹಾನ್ ವಿದ್ವಾಂಸನ್ನ ನೀವು ಬ್ರಾಹ್ಮಣ ಅಂತ ಸ್ವೀಕಾರ ಮಾಡಿದ್ರಾ? ಕರೆಕ್ಟ್. ಇವೆಲ್ಲ ವಾದ ಇದೆ. ಕರೆಕ್ಟ್. ಎಲ್ಲಿ ನಾವೆಲ್ಲಿ ಮಾಡಿದ್ದೀವಿ? ಹೌದು ಹೌದು. ಅಂಥದ್ರಲ್ಲಿ ಇವೆಲ್ಲ ವಾದಕ್ಕೆ ಸರಿ ಇದೆ ಹೊರತು ಬೇರೆ ಇನ್ಯಾವುದಕ್ಕೂ ಆಚರಣೆಯಲ್ಲಿ ಇಲ್ಲ. ಒಂದು. ಎರಡನೇದು, ಈಗ ನೀವು ಭಗವದ್ಗೀತೆ ಮಾತು ತಗೊಳ್ಳಿ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣ ಮತ್ತು ಅದಕ್ಕನುಸಾರವಾಗಿ ಕೆಲಸ ಮಾಡೋದ್ರ ಆಧಾರದ ಮೇಲೆ ನಾನು 4 ವರ್ಣಗಳನ್ನು ಸೃಷ್ಟಿ ಮಾಡಿದ್ದೀನಿ ಅಂತ ಕೃಷ್ಣ ಹೇಳ್ತಾನೆ ಅಲ್ವಾ? 4 ವರ್ಣ. ಅದೇ ಗುಣ. ಗುಣ ಯಾವುದು ಗುಣ ಅಂದರೆ ದುರ್ಗುಣನೋ ಸದ್ಗುಣನೋ? ನೋ, ಅದಲ್ಲ. ಗುಣ ಕೆಲಸ. ಸಾಂಖ್ಯ ತತ್ವದ ಪ್ರಕಾರ ಗುಣಗಳು 3. 1 ಸತ್ವ, 2 ರಜಸ್ಸು, 3 ತಮಸ್ಸು. 3 ಗುಣಗಳಿರೋದು ಅಲ್ವಾ? ನೀವು ಸತ್ವಕ್ಕೆ ವಿಭೀಷಣನ ಉದಾಹರಣೆ, ರಜಸ್ಸಿಗೆ ರಾವಣ, ತಮಸ್ಸಿಗೆ ಕುಂಭಕರ್ಣ. ಇರೋದು 3 ಗುಣಗಳು. ವರ್ಣಗಳು ಹೇಗೆ ನಾಗ್ಲಕ್ಕೆ ಮಾಡಿದ್ರಿ ನೀವು? ಹೇಗೆ ಮಾಡಿದ್ರಿ? ನಿಮ್ಮನ್ನು ಈಗ ನಾನು ಯಾರನ್ನೋ ನೀನು ತಾಮಸಿಕ ವ್ಯಕ್ತಿ ಅಂತ ಹೇಳ್ತೀನಿ, ಇಲ್ಲ ನಾನು ಸಾತ್ವಿಕ ವ್ಯಕ್ತಿ ಅಂತ ನಾವು ಹೆಂಗೆ ನೀವು ತೀರ್ಮಾನ ಮಾಡ್ತೀರಿ? ಯಾರೂ ಕೆಟ್ಟ ಮಾತನ್ನು ತಗೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಒಳ್ಳೆಯದನ್ನೇ ಬಯಸ್ತಾರೆ. ಆಮೇಲೆ ಅವನು ಕೆಟ್ಟವನಾಗಿದ್ರೆ ಅವನಿಗೂ ಒಳ್ಳೆ ಮಾತನ್ನೇ ಅವ್ನು ಬಯಸ್ತಾನೆ. ಅಂಥದ್ರಲ್ಲಿ ನೀವು ಇರೋದು 3 ಗುಣಗಳು ಪ್ರಕೃತಿಯಲ್ಲಿ. ಸಾಂಖ್ಯತತ್ವ ಹೇಳೋದ್ರ ಪ್ರಕಾರ, ಕಪಿಲನ ಸಿದ್ಧಾಂತದ ಪ್ರಕಾರ ನೀವು ಹೇಳೋದು 4 ವರ್ಣಗಳು ಎಲ್ಲಿದೆ? ಆದ್ದರಿಂದ ನಿಮ್ಮ ಸಿದ್ಧಾಂತವೇ ತಪ್ಪು. ಜಾತಿ ವ್ಯವಸ್ಥೆಯನ್ನು ಗೀತೆ ಹಿಡಿದಿದ್ದಕ್ಕಾಗಿ ನೀವು ಭಗವದ್ಗೀತೆಯನ್ನು ಧರ್ಮಗ್ರಂಥ ಅಂತ ಹೇಳಲಿಕ್ಕೆ ಹೊರಟಿದ್ದೀರಿ. ಆದರೆ ಸದ್ಯ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾಳ ತಕ್ಷಣ ಇಂಟರ್ವ್ಯೂಯರ್ ಆದರು. ನೋ, ಸಂವಿಧಾನ ರಾಷ್ಟ್ರಗ್ರಂಥ ಅಂದರು. ಅಲ್ಲೇ ಭಾಳ ಗಲಾಟೆಗಳಾಗ್ಬಿಟ್ಟಿರೋ. ಇಲ್ಲ ಬೆಸ್ಟ್. ಈಗ ನೀವು ಒಂದು ಕಡೆಗೆ ಬುದ್ಧನ ಬಗ್ಗೆ ಹೇಳಿದ್ರಿ ನೋಡಿ, ಬುದ್ಧ ಎಲ್ಲದನ್ನು ಮೀರಿದನು ಹೌದು ಅಂತ. ಇನ್ನೊಂದು ಕಡೆ ಹೇಳ್ತೀರಿ, ಈ ಕೃಷ್ಣ ಬುದ್ಧನ ಡ್ರೆಸ್ ಕೋಡ್ ಇದೆಯಲ್ಲ, ಆ ಡ್ರೆಸ್ ಕೋಡ್ ಅತ್ಯಾಚಾರಕ್ಕೆ ಪ್ರೇರಣೆ ಹೊಡೆದ್ಬಿಡ್ತೀರಿ. ಸಮಸ್ಯೆ ಬರೋದಿಲ್ಲ. ಡ್ರೆಸ್ ಕೋಡ್ ಅಂದ್ರೆ ಈ ಅವ್ರ ಹಾಕುವಂತ ವಸ್ತ್ರ ವಿನ್ಯಾಸಗಳಿದಾವಲ್ಲ, ಬುದ್ಧಂದು ಮತ್ತೆ ಕೃಷ್ಣಂದು. ಇಲ್ಲ, ಈಗ ಬುದ್ಧನ ರೀತಿ ಕೃಷ್ಣ
ಸಾಧನೆ ಮಾಡಿದ, ಕಷ್ಟಪಟ್ಟಿದ್ದ ಅನ್ನೋದಕ್ಕೆ ಎಲ್ಲೂ ಅವನ ಜೀವನದಲ್ಲಿ ಕಂಡು ಬರೋದಿಲ್ಲ. ಅವನು ತಪಸ್ ಮಾಡಿದ್ದ ಅನ್ನೋದಕ್ಕೆ ಎಲ್ಲೂ ನನಗೇನು ಉದಾಹರಣೆಗಳು ಸಿಕ್ಕಿಲ್ಲ. ಅವನು 7 ವರ್ಷ ಕಠಿಣವಾದ ತಪಸ್ಸನ್ನು ಬುದ್ಧ ಮಾಡ್ದ. ಅದು ಯಾವ ಮಟ್ಟಕ್ಕೆ ಬಂದು ಹೋಯಿತು ಅಂತಂದರೆ ಚಕ್ರ ಮುಳೆ ಆಗೋಗ್ಬಿಟ್ಟಿದ್ದು, ಒಂದು ಚರ್ಮ ಮುಳೆ ಆಗೋಗ್ಬಿಟ್ಟಿತ್ತು ಬುದ್ಧನ ದೇಹ. ಆಗ ಅವನಿಗೆ ಅರ್ಥ ಆಯ್ತು, ಓಹೋ ಇದರಲ್ಲಿ ಪ್ರಯೋಜನ ಇಲ್ಲ, ನಾನು ಜೀವನವೇನಾರ ಕಾಣಬೇಕಾದ್ರೆ ನನ್ನ ದೇಹವನ್ನು ಉಳಿಸ್ಕೊಳ್ಬೇಕು ಅಂತ ದೇಹದ ಕಡೆ ಗಮನ ಕೊಡ್ತಾನೆ. ಆಮೇಲೆ ಸ್ವಲ್ಪ ಆಗ ಯಾವುದಕ್ಕೂ ಅತಿಗೆ ಹೋಗಬಾರ್ದು, ಮಧ್ಯಮ ಮಾರ್ಗದಲ್ಲಿ ಹೋಗಬೇಕು. ಅತಿಯಾಗಿ ಊಟನೂ ಮಾಡಬಾರ್ದು, ಊಟನೂ ಮಾಡದೇ ಇರ್ಬೋದು, ದೇಹನ ಸಾಕಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಬೇಕು ಅಂದ್ಬಿಟ್ಟು ಮಧ್ಯಮ ಮಾರ್ಗವನ್ನು ಪತ್ತೆ ಹಚ್ಕೊತಾರೆ. ಇಲ್ಲಿ ನನಗೆ ನಾನು ಅದನ್ನೇ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ ಮಿಸ್ಟ್ರೆ, ದಯವಿಟ್ಟು ಅದನ್ನ ಪಾಸಿಟಿವ್ ತಗೊಳ್ಳಿ. ನೋಡಿ, ಅತಿಯಾಗಿ ಊಟನೂ ಮಾಡಬಾರ್ದು, ಅತಿಯಾಗಿ ಊಟ ಮಾಡ್ದೇ ಇರಬಾರ್ದು. ಹಂಗೆ ಹೆಂಗ್ ಗೊತ್ತಾ, ಭಗವಾನ್ ಅವ್ರ ಥರ ಅತಿಯಾಗಿ ಹೇಳಬಾರ್ದು, ಹೇಳ್ದೇ ಇರಬಾರ್ದು ಅಂತ. ಹಂಗಲ್ಲ. ಯಾಕೆ ಅಂತಂದರೆ ಸತ್ಯವನ್ನ ಯಾವ್ದು ಸರಿ ಅನ್ನೋದನ್ನ ನಾವು ಹೇಳಲೇಬೇಕಾಯ್ತದೆ. ಜನ ಒಪ್ಪಲಿ ಒಪ್ಪದೆ ಹೋಗ್ಲಿ. ಅದೇ ಬುದ್ಧ ಅದು ಹೇಳ್ಕೊಂಡಾರ. ಅದು ಅವ್ನು ಹೇಳ್ತಿದ್ರಿಂದ ಇಡೀ ಸಮಾಜವೇ, ಇಡೀ ಉತ್ತರ ಭಾರತ ಎಲ್ಲ ಬುದ್ಧನ ಅನುಯಾಯಿಗಳಾಗೋಗ್ಬಿಟ್ರು ಅವರು. ಬುದ್ಧ ಯಾರಿಗೂ ಇದನ್ನ ದೀಕ್ಷೆ ಕೊಡಲಿಲ್ಲ ಅವನು. ಹೌದು, ಯಾರಿಗೂ ದೀಕ್ಷೆ ಕೊಡಲಿಲ್ಲ ಅವನು. ಸೊ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ. ಒಂದು ಪುಟ್ಟ ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಮತ್ತಷ್ಟು ಚರ್ಚೆ.